ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಈ ಒಂದು ವಿಡಿಯೋನ ಯು ಜಿ ಸಿ ಟಿ ಮತ್ತು ಯು ಜಿ ನೀಟ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಇವರೆಲ್ಲರೂ ಕೂಡ ನಮ್ಮ ವಿಡಿಯೋನ ಏನಕ್ಕಪ್ಪ ಗುಡ್ ನ್ಯೂಸ್ ಇವತ್ತು ಅಂತಂದ್ರೆ ಹೇಳೋದಂತಂದ್ರೆ ನಿಮ್ಗಾಳೆ ಗೊತ್ತಿದೆ, ಈಗಾಗಲೇ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಕೂಡ ಆಗಿದೆ. ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಜೋರಾಗಿ ಮಾಡ್ತಾ ಇದ್ದಾರೆ. ಇದ್ರ ತಕ್ಕನಂಗೆ ಕೆಲವೊಂದಿಷ್ಟು ಹುಡುಗರಿಗೆ ಅಡ್ವಾಂಟೇಜಸ್ ಇದಾವೆ. ಓಕೆ, ಏನೆಲ್ಲ ಇದೆ ಅಂತ ಕೂಡ ಡಿಸ್ಕಸ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ಇವಾಗ ಏನಪ್ಪ ಅಂತಂದ್ರೆ ಏನು ಗುಡ್ ನ್ಯೂಸ್ ಅಂತ ಅನ್ನೋದಂದ್ರೆ ಇವಾಗ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಇವತ್ತಿತ್ತು ಮೊದಲು. ಓಕೆ, ಅಂದರೆ ಆಪ್ಷನ್ ಎಂಟ್ರಿ ಕೆ ಸಿ ಟಿ ಎಲ್ಲಿವರೆಗೆ ಇತ್ತು ಅಂತಂದರೆ ಇವತ್ತು ಮಾರ್ನಿಂಗ್ ಬೆಳಗ್ಗೆ 8 ಗಂಟೆವರೆಗೆ ಇತ್ತು. ಇವಾಗ 3ನೇ ತಾರೀಕು 11 ಗಂಟೆವರೆಗೂ ಬೆಳಗ್ಗೆ ಥರ ಆಗಿದೆ. ಓಕೆ, ಇದರಿಂದ ಏನು ಅಡ್ವಾಂಟೇಜಸ್ ಅಪ್ಪ ಅಂತಂದರೆ ನಾನು ಮೊದಲಿಂದನೂ ಕೂಡ ಹೇಳ್ತಿದ್ದೆ, ನೀಟ್ ಸ್ಟೂಡೆಂಟ್ಸ್ ಏನಾದರೂ ನಿಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದರೆ, ಇಟ್ ಮೀನ್ಸ್ ಕೆ ಸಿ ಟಿ ಸ್ಟೂಡೆಂಟ್ ಜೊತೆ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಆಗುತ್ತೆ? ನಾ ಅದೇ ಹೇಳ್ತಿದ್ದೆ, ಕೆ ಸಿ ಟಿ ಸ್ಟೂಡೆಂಟ್ಸ್ ನೀವೇನೇ ಒಂದು ಕೌನ್ಸಿಲಿಂಗ್ ನಡೆದ್ರು ಕೂಡ ನೀಟನ್ನು ಬಿಟ್ಟು ಆಗಬಾರ್ದು. ಓಕೆ, ನಿಮ್ಗೆ ಇಬ್ಬರು ಕೂಡಿ ನಡಿಬೇಕು ಅಂತಂದರೆ ಕಂಬೈಂಡ್ ಆಗಿ ನಡಿಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರ್ಯಾಂಕ್ ದೂರ ಇರುತ್ತೆ ನೋಡ್ರಿ, ಅಂಥ ಒಂದು ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಯಾವ ರೀತಿ ಅನ್ನೋದಾತಂದ್ರೆ ಲೈಕ್ ಇವಾಗ ನೋಡ್ರಿ, ಇವಾಗ ಕೆ ಸಿ ಟಿಲಿ ಏನು ಮಾಡ್ತಿದ್ದಾರೆ ಅಂತಂದರೆ ನೀಟ್ ಹುಡುಗರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸರಿನಾ? ಅಂತಂದರೆ ಅಟ್ಲೀಸ್ಟ್ ಒಂದು 10% ನೀಟಲ್ಲಿ MBB ಅಂದರೆ ನೀಟಲ್ಲಿ ಸೀಟ್ ತೊಗೊಳ್ಳೋರು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೆ ಸಿ ಟಿಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ನೀಟು ಆಪ್ಷನ್ ಎಂಟ್ರಿ ಬಿಡೋರ್ಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಕೆ ಸಿ ಟಿಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಕಾಲೇಜ್ನ ಹೋಲ್ಡ್ ಇಟ್ಕೊಂಡೇ ಹೋಗ್ತಾ ಇರ್ತಾರೆ. ಸೊ ಇವಾಗ ಏನು ಅರ್ಥ ಮಾಡ್ಕೋಬೇಕು, ಡೇಟ್ ಎಕ್ಸ್ಟೆಂಡೆಡ್ ಏನಕ್ಕೆ ಮಾಡ್ತಾ ಇದ್ದಾರೆ? ವರ್ಷನೂ ಕೂಡ 3-4 ದಿನ ಅಷ್ಟೇ ಕೊಡುವಂಥದ್ದು ಆಪ್ಷನ್ ಎಂಟ್ರಿಗೆ ಹುಡುಗರಿಗೆ ಇವಾಗ 10 ದಿನಗಳ ಕಾಲ ಇಷ್ಟೊಂದು ಏನಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ ಅಂತಂದು ಕೆಲವೊಂದಿಷ್ಟು ಹುಡುಗರು ನಾನು ಕೇಳಿದ್ರಿ. ಸೊ ನೆನ್ಪಿಟ್ಕೋಬೇಕು, ಯಾರು ಕೂಡ ಸ್ಟೂಡೆಂಟ್ಸ್ಗೆ ಮೋಸ ಆಗ್ಬಿಡ್ದಲ್ವಾ. ಓಕೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹುಡುಗರಿಗೆ ಮೋಸ ಆಗ್ಬಾರ್ದು. ಈ ಒಂದು ಉದ್ದೇಶ ಇಟ್ಕೊಂಡು ಅವರು ಕೇದವ್ರು ಏನು ಮಾಡಿದ್ದಾರೆ ಅಂತಂದರೆ 3ನೇ ತಾರೀಕು ಬರೋಬ್ಬರಿ ನೋಡ್ರಿ 10-11 ದಿನ ಟೈಮು. ಇಷ್ಟು ದಿನ ಯಾವ ಒಂದು ವರ್ಷನೂ ಕೂಡ ಕೊಟ್ಟಿಲ್ಲ. ಮೀನ್ಸ್ ಇಷ್ಟೇ. ಯಾವ ಕಾರಣ ಇಷ್ಟು ಏನಪ್ಪ ಅಂತಂದರೆ ಅಂದರೆ MCC ಕೌನ್ಸಿಲಿಂಗ್ ಏನು ನಡೀತದೆ ಅದು ಕೂಡ ಇಲ್ಲಿ ಏನು ನಡಿಬೇಕಂತಂದರೆ ಸ್ವಲ್ಪ ಪ್ರೊಸೆಸಿಂಗ್ ಬಂದುಬಿಡ್ತದೆ. ನಮ್ಮದು ಕೂಡ ನೀಟ್ ಪಾರ್ಟಿಸಿಪೇಟ್ ಅಂದರೆ ನಮ್ಮ ನೀಟು ಕೂಡ ಮತ್ತು ಕೆ ಸಿ ಟಿ ಎರಡೂ ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೆಯೋಣ ಅಂದ್ಕೊಂಡು ಫಸ್ಟ್ ರೌಂಡಲ್ಲಂತೂ ನಡೆಯೋಲ್ಲ. ನಿಮ್ಗೆ ಗೊತ್ತಿದೆ, ಫಸ್ಟ್ ರೌಂಡ್ ಅಂತೂ ನಡೆಯೋಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ನೀಟವರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಇವಾಗ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೂಡ ಇವಾಗ ಇಂಜಿನಿಯರಿಂಗ್ ಏನು ಮಾಡಿರ್ತಾರೆ ಅಂತಂದರೆ ಆಲ್ಮೋಸ್ಟ್ ಹುಡುಗರು ಇಂಜಿನಿಯರಿಂಗ್ ಅಥವಾ ವೆಟರ್ನರಿನ ಇಂಥ ಟಾಪ್ ಕೋರ್ಸಸ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ಹಾಕೊಂಡ್ಬಿಟ್ಟು ಹೋಲ್ಡ್ನ ಇಟ್ಕೊಂಡ್ಬಿಡ್ತಾರೆ ಫಸ್ಟ್ ರೌಂಡಲ್ಲಿ. ಬಟ್ ಸೆಕೆಂಡ್ ರೌಂಡ್ ಬಂದಾಗ ಏನಾಗುತ್ತೆ, ಅವಾಗ ನೀಟ್ದು ಕೂಡ ಅಂತಂದರೆ MBBS ಡೆಂಟಲ್ ಇವೆಲ್ಲನೂ ಕೂಡ ಏನಾಗಿರುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿರ್ತಾರೆ. ಅವಾಗ ಪ್ರಿಯಾರಿಟಿ ಮೇಲ್ಗಡೆ ಅವ್ನು ಕೊಡ್ಕೊತಾರೆ, ಇವನ್ನ ಇಂಜಿನಿಯರಿಂಗ್ಸು ಆಯಿತು ಕೆಲವೊಂದಿಷ್ಟು ವೆಟರ್ನರಿ ಇದನ್ನೆಲ್ಲ ಕೂಡ ಕೆಳಗಡೆ ಕೊಡ್ಕೊತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರೋದವರು ಅವ್ನು ಬಿಡ್ತಾರೆ, ನೆಕ್ಸ್ಟ್ ಅವಕ್ಕೆ ಶಿಫ್ಟ್ ಆಗ್ತಾರೆ. ಮೀನ್ಸ್ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಒಂದು 10% ಸ್ಟೂಡೆಂಟ್ಸ್ ಆದರೂ ಏನು ಮಾಡ್ತಾರೆ ಅಂತಂದರೆ ಶಿಫ್ಟ್ ಆ ಕಡೆ ಆಗ್ತಾರೆ. ಅವಾಗ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ತುಂಬಾ ಗುಡ್ ನ್ಯೂಸ್. ಅಂತಂದರೆ ಏನಪ್ಪ ಅಂದರೆ ರ್ಯಾಂಕ್ ದೂರವರೆಗೂ ಕೂಡ ಒಬ್ಬರಿಗೆ ಸೀಟ್ ಸಿಗದೆ ಇದ್ರೂ ಕೂಡ ಸೀಟ್ ಸಿಗ್ತದೆ. ಸೀಟ್ ಸಿಕ್ಕೋರು ಕೂಡ ತಾವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿರಲ್ಲ, ಅವ್ರಿಗೆ ಅನ್ಕೊಂಡಿರೋ ಕಾಲೇಜಸ್ ಸಿಗುತ್ತೆ. ಇದು ನಡಿಬೇಕಂತಂದರೆ ಸೆಕೆಂಡ್ ರೌಂಡ್ವರೆಗೂ ಕೂಡ ಹೋಗುತ್ತೆ. ಸೊ ಅದಕ್ಕಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಎಲ್ಲರಿಗೂ ಕೂಡ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಎಲ್ಲರೂ ಕೂಡ ಹೇಳೋದಿಷ್ಟೇ, ನೀವು ಅಟ್ಲೀಸ್ಟ್ ಏನು ಮಾಡಿರಪ್ಪ ಅಂತಂದರೆ ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಿ. ಫಸ್ಟ್ ರೌಂಡ್ಗೆ ಸೀಟ್ ಸಿಕ್ಕ ತಕ್ಷಣ ಯಾವುದೊಂದು ಸಿಕ್ಕೈತೆ ಅಂತ ಹೋಗಬೇಡಿ. ಯಾಕಂದರೆ ಸೆಕೆಂಡ್ ರೌಂಡ್ಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಒಂದು MBBS ಸ್ಟೂಡೆಂಟ್ಸು ಡೆಂಟಲು ಯಾರೆಲ್ಲ ಇದ್ದಾರೆ ನೋಡ್ರಿ, ಆ ಎಲ್ಲನೂ ಕೂಡ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಬರ್ತಾರೆ. ಅವರು ಕೂಡ ನಿಮ್ಮ ಜೊತೆನೇ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವಾಗ ಕಾಲೇಜಸ್ ಅವರು ಕೂಡ ಶೋ ಆಗ್ತಾವೆ. ಅವಾಗ ಅವ್ರು ಆ್ಯಡ್ ಮಾಡ್ತಾರೆ, ಅವ್ರು ಪ್ರಿಯಾರಿಟಿ ಮೇಲ್ಗಡೆ ಕೊಡ್ಕೊತಾರೆ. ರಿಮೈನಿಂಗ್ ಕೆಳಗಡೆ ಕೊಟ್ಟಾಗ ಕೆಳಗಡೆ ಸಿಗೋದು ಬಿಟ್ಟು ಅವ್ನು ಮೇಲ್ಗಡೆ ಸಿಗುತ್ತೆ. ಯಾಕಂದರೆ ಅವ್ರಿಗೆ ಅಂದರೆ ಚೆನ್ನಾಗಿ ನೀಟಲ್ಲಿ ಸ್ಕೋರ್ ಮಾಡಿರ್ತಾರೆ, ಆರಾಮ್ಸಾಗಿ ಸಿಗ್ತಾ ಇರ್ತದೆ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅಡ್ವಾಂಟೇಜ್ ನಿಮ್ಗೆ ಆಗೋದು. ಓಕೆ, ಇವಾಗ ಸದ್ಯಕ್ಕೆ ಡಿಸ್ಅಡ್ವಾಂಟೇಜ್ ಅಂತ ಏನಪ್ಪ ಅಂತಂದರೆ ಫಸ್ಟ್ ರೌಂಡಿಗೆ ಬಿಟ್ಟಿಲ್ಲ. ಫಸ್ಟ್ ರೌಂಡ್ ಏನಕ್ಕೆ ಬಿಟ್ಟಿಲ್ಲ ನಿಮ್ಗೆ ಗೊತ್ತದ, ನೀಟ್ದು ತುಂಬಾ ಕೆಲಸ ಬಾಕಿ ಇದಾವ. ಅಂತಂದರೆ ನೀಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ, ಅದಾದ ತಕ್ಷಣ ಮಾರ್ಕ್ಸ್ ಸಬ್ಮಿಟ್ ಮಾಡಬೇಕು. ಮಾರ್ಕ್ಸ್ ಸಬ್ಮಿಟ್ ಆದಾದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಬೇಕು. ಆ್ಯಂಡ್ ಅವರು ಮುಂಚೆನೇ ಹೇಳಿದ್ದಾರೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಆನ್ಲೈನ್ ಕೂಡ ಎರಡೂ ಕೂಡ ಇರ್ಬೋದು ಅವ್ರದ್ದು ಕೂಡ ಅಲ್ವಾ. ಸೊ ಇದನ್ನೆಲ್ಲನೂ ಕೂಡ ನಡೆದಾದ್ಮೇಲೆ ಅವ್ರದ್ದು ಕೂಡ ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬರ್ತದೆ. ಅವ್ರದ್ದು ನಿಮ್ದು ಎರಡು ಕೂಡ ಕಂಬೈಂಡ್ ಆಗಿ ಸೆಕೆಂಡ್ ರೌಂಡಲ್ಲಿ ನಡೆಯೋ ಸಾಧ್ಯತೆ ಐತೆ. ಈ ಒಂದು ಕಾರಣ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ ಕೆದವರು ಕೆ ಸಿ ಟಿ ಆಪ್ಷನ್ ಎಂಟ್ರಿನೂ ಕೂಡ ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಮಾಡ್ತಿದ್ದಾರೆ. ಇನ್ ಕೇಸ್ 3ನೇ ತಾರೀಕು ಅಂತ ತಂದಿದ್ದಾರೆ, 3ನೇ ತಾರೀಕು ಮುಗಿದ್ರು ಕೂಡ ಮಾಕ್ ಅಲಾಟ್ಮೆಂಟ್ ಬರೋಕ್ಕೂ ಒಂದಿನ ಅವತ್ತು ನೈಟ್ ತೊಗೊಂಡ್ರು ಕೂಡ ಮತ್ತೆ 3-4 ದಿನ ಟೈಮ್ ಕೊಡ್ತಾರೆ. 3-4 ದಿನ ಟೈಮ್ ಆದ ಮೇಲೆ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋಕ್ಕೂ ಕೂಡ 1-2 ದಿನ ಟೈಮ್ ತೊಗೋತಾರೆ. ಅದಾದ ತಕ್ಷಣ ಅಡ್ಮಿಷನ್ಗೂ ಕೂಡ ಟೈಮ್ ಇರ್ತದೆ. ಬಟ್ ಸೆಕೆಂಡ್ ರೌಂಡ್ ಅಂತೂ ಬೇಗ ಮಾಡಲ್ಲ. ಮೀನ್ಸ್ ಇಷ್ಟೇ, ಅಂದರೆ ನೀಟ್ ಸ್ಟೂಡೆಂಟ್ಸು ಕೂಡ ಇದರಲ್ಲಿ ಬರಬೇಕಾಗುತ್ತೆ.
ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ರೀತಿ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ KA ಕೂಡ. ಯಾರು ಹುಡುಗರು ಕೂಡ ಮೋಸ ಆಗ್ಬಾರ್ದಲ್ವಾ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ. ಸಾಧ್ಯ ಆದಷ್ಟು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿರಿ ಈಗಲೇ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಅವಾಗ ನೀವು ಬೇಕಾದರೆ ಡಿಲೇಟ್ ಮಾಡ್ಕೋಬೋದು. ಇವಾಗಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ಆ್ಯಂಡ್ ಇನ್ನೊಂದು ಕೊನೆಯದಾಗಿ ನಿಮಗೆ ಇನ್ನೂ ಕೂಡ ಸೀಟ್ ನಿಮ್ಗೆ ಅನ್ಕೊಂಡಿರೋ ಕಾಲೇಜ್ ಸಿಗದೆ ಹೋಗಿದ್ರೆ ಅಥವಾ ಸೀಟ್ ಸಿಗದೆ ಹೋದರೂ ಕೂಡ ಫಸ್ಟ್ ರೌಂಡಲ್ಲಿ ಬೇಡ. ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಖಂಡಿತ ಸಿಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅವಾಗ. ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಹುಡುಗರು ಏನು ಮಾಡ್ತಾರೆ ಅಂತಂದರೆ ನೀಟ್ ಅವ್ರು ಎಲ್ಲರೂ ಕೂಡ ಇವಾಗ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಯಾಕಂದರೆ ಏನಕ್ಕೆ ಬೇಕಪ್ಪ ಇನ್ನೂ ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಸದ್ಯಕ್ಕೆ ಈಗ ವೆಟರ್ನರಿನ ಅಥವಾ ಅಗ್ರಿಕಲ್ಚರು ಅಥವಾ ಯಾವುದಾದ್ರೂ ಟಾಪ್ ಇಂಜಿನಿಯರಿಂಗ್ ಕೋರ್ಸಸ್ ಹಾಕೊಂಡ್ಬಿಡೋಣ ಅಂತಂದು ಅವು ಈಗ ಹೊಡೆತ ಬೆಳೆದವರಿಗೆ KCET ಸ್ಟೂಡೆಂಟ್ಸ್ಗೆ ಅಲ್ವಾ. ಸೊ ಅವರು ಸೆಕೆಂಡ್ ರೌಂಡಿಗೆ ಬರ್ತಾರೆ. ಅವಾಗ ಅವ್ರು ಬಿಟ್ಟು ಹೋಗ್ತಾರೆ. ನೀವು ಆರಾಮ್ಸೆಗೆ ಆ್ಯಡ್ ಮಾಡ್ಕೋಬೋದು. ಆರಾಮ್ಸೆ ನಿಮ್ಗೆ ಕಾಲೇಜ್ ಕೂಡ ಸಿಗುತ್ತೆ. ಸರಿ, ಪ್ರೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೇಗ ಮುಗಿಲಿ ಅಂತ ಕೇಳ್ಕೊಳಕ್ಕೆ ಹೋಗ್ಬೇಡಿ. ರ್ಯಾಂಕ್ ಎಲ್ಲ ದೂರ ಇಟ್ಕೊಂಡು ಕೂಡ ಬೇಗ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ನಿಮ್ಗೆ ಯಾವುದ್ಯಾವುದೋ ಕಾಲೇಜ್ ಸಿಗುತ್ತೆ. ಅದು ಅಂತೂ ಕಟ್ಟಿಟ್ಟ ಬತ್ತಿ. ಸರಿ, ಸದ್ಯಕ್ಕಂತೂ ಇವಾಗಿಷ್ಟು ಬೆಳಗ್ಗೆವರೆಗೂ ಇಷ್ಟು ಹೇಳಿದೆ. ನೋಡೋಣ ಮಧ್ಯಾಹ್ನ ಅಥವಾ ಈವ್ನಿಂಗ್ ಏನಾದರೂ ಇವತ್ತೊಂದು ಅಪ್ಡೇಟ್ ಬಂದರೆ KA ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.